ಓಕೆ, ಮನೆಯಲ್ಲಿ ಗೌತಮಿ ಜೊತೆ ಮಂಜು, ಭವ್ಯನ್ ಜೊತೆ ತ್ರಿವಿಕ್ರಮ್, ನಿನ್ ಜೊತೆ ಐಶ್ವರ್ಯ, ನೀವೆಲ್ಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದವರು. ಇದು ಏನಾದ್ರೂ ಆಟಕ್ಕೆ ತುಂಬಾ ಮುಳುವಾಯ್ತಾ ಅಂತ? ನನಗೆ ಅವರಿಬ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಆಟಕ್ಕೆ ಅದು ಯಾವ್ದು ಮುಳುವಾಗ್ಲಿಲ್ಲ ಅನ್ಸುತ್ತೆ. ಎಸ್ಪೆಷಲಿ ಐಶ್ವರ್ಯ ನನ್ನನ್ನ ಮೋಟಿವೇಟ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಜೋಡಿ ಟಾಸ್ಕ್ ಅಲ್ಲಿ ನಾನು ಬೆಲ್ಟ್ ಬಿಚ್ಚಿಬಿಟ್ಟು ನನ್ನ ಚೈತನ್ಯ ಜೊತೆ ಆಡೋದಿಲ್ಲ ಅಂತ ಬೆಲ್ಟ್ ಕಿತ್ತಾಕ್ ಹೋದಾಗ ಅದೇ ವ್ಯಕ್ತಿ ನಿಂತ್ಕೊಂಡು ನೀನ್ ಬಂದಿರೋ ಉದ್ದೇಶ ಏನು, ನೀನ್ ಮಾಡ್ಬೇಕಾಗಿರೋ ಕೆಲಸ ಏನು, ಯಾರಿಗೋಸ್ಕರ ಆಡ್ತಿದ್ಯಾ, ಹೊರಗಡೆ ನಿನ್ನ ಯಾರ್ಯಾರು ನೋಡ್ತಾ ಇದಾರೆ, ಅವ್ರೆಲ್ರಿಗೋಸ್ಕರ ನೀನ್ ಆಡ್ಬೇಕು ಅಂತ ನಿಂತ್ಕೊಂಡ್ ವ್ಯಕ್ತಿನ ಐಶ್ವರ್ಯ. ಸೊ ಹಾಗಾಗಿ ನಮ್ಮಿಬ್ರು ಬಾಂಡ್ ತುಂಬಾ ಚೆನ್ನಾಗಿ ಆಗ್ತಾ ಹೋಯ್ತು. ನಾನು ಎಲ್ಲಿ ಕುಗಿದ್ರು ಆ ವ್ಯಕ್ತಿ ಮೋಟಿವೇಟ್ ಮಾಡ್ತಾ ಇದ್ರು, ಅಂಡ್ ಆ ವ್ಯಕ್ತಿ ಕುಗ್ದಾಗ ನಾನ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೆ. ನಮ್ಮಿಬ್ರು ಬಾಂಡ್ ಇದ್ದಿದ್ದೆ ಹಂಗೆ. ಅದು ಬೇರೆ ತರ ಮನೆಯವ್ರು ಪೋಟ್ರೆ ಮಾಡ್ಕೊಂಡ್ರು ಅದು ಅವ್ರ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ವೇ ಅಲ್ಲ ಅದು. ಯಾಕಂದ್ರೆ ನಾವಿಬ್ರು ಸಪರೇಟ್ ಆಗಿ ಮಾತಾಡಿದ್ದು ನಿಮ್ಗೆ ಫುಟೇಜ್ ಸಿಗಲ್ಲ. ನಾವಿಬ್ರು ಸಪರೇಟ್ ಆಗಿ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಇಬ್ರೇ ಕುತ್ಕೊಂಡು ಮಾತಾಡಿರೋದು, ಈ ತರದ್ ನಿಮ್ಗೆ ಎಲ್ಲೂ ಕಾಣಕ್ಕೆ ಸಿಗಲ್ಲ. ಸೊ ನಾವಿಬ್ರು ಇದ್ದಿದ್ದೆ ಹಂಗೆ. ನಾವ್ ಇಬ್ರು ಮನೆಯವ್ರ ಜೊತೆ ತುಂಬಾ ಬೆರಿತಾ ಇದ್ವಿ, ಎಲ್ರ ಜೊತೆ ಇರ್ತಾ ಇದ್ವಿ. ನಾವ್ ಇಬ್ರೇ ಅಂತೂ ಯಾವತ್ತೂ ಇದ್ದಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಅದು ಮುಳುವಾಯ್ತು ಅಂತ ನನಗೆ ಅನಿಸ್ಲಿಲ್ಲ, ಮನೆಯವ್ರ ಹತ್ರ ಅನ್ಕೊಂಡ್ರು. ಓಕೆ, ಸ್ಯಾಟರ್ಡೆ ಸುದೀಪ್ ಸರ್ ಒಂದು ವಿಡಿಯೋ ಪ್ಲೇ ಮಾಡಿಸ್ತಾರೆ, ಅದು ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ನಾಮಿನೇಟ್ ಮಾಡೋಣ ಅಂತ ಹೇಳೋದು. ಬಹುಶಃ ಅಲ್ಲಿ ಐಶ್ವರ್ಯ ಅವ್ರಿಗೆ ಮಾತಾಡಕ್ ಅವಕಾಶ ಸಿಗ್ಲಿಲ್ವೋ ಅಥವಾ ಸಿಕ್ಕಿದ್ರು ಅಂದ್ರೆ ಡ್ಯೂರೇಷನ್ ಏನಿರುತ್ತೆ ಅದು ಟೆಲಿಕಾಸ್ಟ್ ಆಗಿಲ್ವೋ ಅದು ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಬಟ್ ನೀವು ಆ ಜಾಗದಲ್ಲಿ ಇದ್ದವರು, ನಿಮಗೆ ಏನ್ ಅನ್ನಿಸ್ತು? ನೀವು ಅದ್ರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡಕ್ ಇಷ್ಟಪಡ್ತೀರಿ? ಆಕ್ಚುಲಿ ಆ ಡಿಸ್ಕಷನ್ ಆಗಿದ್ದು ತುಂಬಾ ಹಿಂದೆ. ಹೌದು, ಹೋದ್ವಾರ ಆ ವಿಡಿಯೋ ಪ್ಲೇ ಆಯ್ತು, ಬಟ್ ಆ ಡಿಸ್ಕಷನ್ ಆಗಿದ್ದು ತುಂಬಾ ಹಿಂದೆ, ಒಂದು 4 ವೀಕ್ಸ್ ಬ್ಯಾಕ್ ಆದಂತ ಡಿಸ್ಕಷನ್ ಅದು. ಅಂಡ್ ಆ ಟೈಮ್ ಅಲ್ಲಿ ನನ್ನ ಪ್ರಕಾರ ಐಶ್ವರ್ಯ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಅಂಡ್ ಆಟದ ರೀತಿ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾಗ, ಹೌದು ಆಟನ ಬೇರೆಯವ್ರ ಈ ತರ ಆಡ್ತಿದ್ದಾರೆ, ನಾವ್ ಇದೇ ತರ ಆಡಬಹುದು ಆಡ್ಬೇಕು ಅನ್ನೋದ್ರ ಬಗ್ಗೆ ಐಶ್ವರ್ಯ ಮಾತಾಡಿದ್ದು. ಸೊ ಬೇರೆಯವರು ಈ ಮನೇಲಿ ಈ ತರ ಆಟ ಆಡ್ತಿರ್ಬೇಕಾದ್ರೆ ನಾವ್ ಯಾಕೆ ಈ ತರ ಆಟ ಆಡಬಾರ್ದು ಅನ್ನೋ ಅವರ ಪಾಯಿಂಟ್ ಆಫ್ ವ್ಯೂನ ಅಲ್ಲಿ ಇಟ್ಟಿದ್ದು. ಸೊ ಇಲ್ಲಿ ನಾವು ಆ ಪಾಯಿಂಟ್ ಆಫ್ ವ್ಯೂನ ಡಿಸ್ಕಸ್ ಮಾಡಿದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನ ತಗೊಂಡು ಟಾರ್ಗೆಟ್ ನಾಮಿನೇಷನ್ ಮಾಡ್ತಿದೀವಿ ಅನ್ನೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ನನ್ನ ನಾಮಿನೇಷನ್ಸ್ ನೋಡ್ಕೊಂಬಂದ್ರೆ ಐಶ್ವರ್ಯನ್ಗೆ ಮೋಕ್ಷದಂಗೆ ಮ್ಯಾಚೇ ಆಗಲ್ಲ ನನ್ನ ನಾಮಿನೇಷನ್ಸ್. ನನ್ನ ಹೆಸರುಗಳು ತುಂಬಾ ಡಿಫ್ರೆಂಟ್ ಇರ್ತವೆ, ಅವ್ರಿಬ್ಬರ ಹೆಸರು ತುಂಬಾ ಡಿಫ್ರೆಂಟ್ ಇರ್ತವೆ. ಸೊ ಹಾಗಾಗಿ ನಾನು ಆ ಡಿಸ್ಕಷನ್ಗೆ ಬಲಿಯಾಗಿ ಅವ್ರ ಮಾತನ್ನ ಕೇಳ್ಕೊಂಡು ನಾನು ನಾಮಿನೇಟ್ ಮಾಡ್ತಿದ್ದೆ ಅಂದ್ರೆ ತುಂಬಾ ಸುಳ್ಳಾಗ್ಬಿಡುತ್ತೆ. ಅವರು ಆ ಟೈಮಲ್ಲಿ ಲೋ ಆಗಿದ್ದಾಗ ಅಥವಾ ಆಟನ ಬೇರೆಯವ್ರ ಈ ತರ ಆಡ್ತಿದಾರಲ್ಲ, ನಾವ್ ಹಿಂಗ್ ಆಡ್ಬೋದಾ ಅನ್ನೋ ಪಾಯಿಂಟ್ ಆಫ್ ವ್ಯೂ ಹೇಳಿದ ಮಾತದು. ಅದು ಬಿಟ್ರೆ ಬೇರೆ ಯಾವ್ದು ಉದ್ದೇಶ ಇರ್ಲಿಲ್ಲ ಅದರಲ್ಲಿ. ಓಕೆ, ಅಂದ್ರೆ ಇವಾಗ ಐಶ್ವರ್ಯ ಪ್ರಕಾರ ಮನೆಯಲ್ಲಿ ಯಾರು ಹಂಗೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತ, ಅಂದ್ರೆ ಗುಂಪು ಮಾಡ್ಕೊಂಡು? ಇಲ್ಲ, ಅಂದ್ರೆ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ವ್ಯಕ್ತಿಗಳ ಹೆಸರುಗಳು ತಗೊಂಡು ನಾವು ಮಾತಾಡ್ತಿರ್ಲಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂದ್ರೆ, ಒಂದ್ ದಿನ ಇದ್ದಂಗೆ ಇನ್ನೊಂದ್ ದಿನ ವ್ಯಕ್ತಿಗಳಿರಲ್ಲ, ಅಥವಾ ಒಂದ್ ವಾರ ಇದ್ದಂಗೆ ಇನ್ನೊಂದ್ ವಾರ ವ್ಯಕ್ತಿಗಳಿರಲ್ಲ. ಪ್ರತಿ ವಾರ ಒಬ್ಬರು ನಾಮಿನೇಷನ್ಸ್ ಚೇಂಜ್ ಆಗ್ತಿರುತ್ತೆ, ಪ್ರತಿ ವಾರ ಒಬ್ಬೊಬ್ರು ಹೆಸರು ಚೇಂಜ್ ಆಗ್ತಿರುತ್ತೆ, ಪ್ರತಿ ವಾರ ಒಬ್ಬೊಬ್ರು ವ್ಯಕ್ತಿತ್ವ ಚೇಂಜ್ ಆಗ್ತಿರುತ್ತೆ. ಯಾಕಂದ್ರೆ ಟಾಸ್ಕ್ಸ್ ಆ ಥರ ಬರುತ್ತೆ, ಕಾನ್ಸೆಪ್ಟ್ಸ್ ಆ ಥರ ಇರುತ್ತೆ. ಸೊ ನಾವು ಆ ವಾರ ಮಾತಾಡಿದಾಗ ಯಾರ ಉದ್ದೇಶ ಇಟ್ಕೊಂಡು ಮಾತಾಡಿದ್ವಿ ಅನ್ನೋದು ಬೇರೆ ಆಗುತ್ತೆ. ಅಂಡ್ ಕಮಿಂಗ್ ವೀಕ್ಸ್ ಅಲ್ಲಿ ಅವ್ರಗಳ ಒಪಿನಿಯನ್ಸೇ ಚೇಂಜ್ ಆಗೋಗಿರುತ್ತೆ. ಸೊ ನಾವು ಯಾರನ್ನು ಪರ್ಟಿಕ್ಯುಲರ್ ಆಗಿ ಇವರೇ ಈ ತರ ಮಾಡ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಿಲ್ಲ. ಕಲೆಕ್ಟಿವ್ ಆಗಿ ಒಂದಷ್ಟು ಜನ ಈ ತರ ಮಾಡ್ತಿರ್ಬೋದು, ಯಾಕಂದ್ರೆ ನಮ್ಗೆ ಅನಿಸ್ತಾ ಇದೆ ನಮ್ಮ ಹೆಸರುಗಳು ರಿಪಿಟೇಟಿವ್ ಆಗಿ ತಗೋತಾ ಇದ್ದಾರೆ, ಈ ತರ ಮಾಡಿದ್ರೆ ಅವ್ರಿಗೆ ಕೌಂಟರ್ ಕೊಟ್ಟಂಗೆ ಆಗ್ಬೋದು ಅನ್ನೋ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿದ್ದು ಮಾತುಗಳಾಗಿತ್ತದು.